ಮನಿ ಹೈಸ್ಟ್, ಧೂಮ್ ಸರಣಿಯಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿರ್ತೀವಿ. ಅದರಲ್ಲಿ ಬರೋ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ ದರೋಡೆ, ಸೂಪರ್ ಸ್ಮಾರ್ಟ್ ಕಳ್ಳರು, ಹೈ ಸ್ಪೀಡ್ ಚೇಸ್ ಮತ್ತು ಸುಳಿವುಗಳಿಗಾಗಿ ಹುಡುಕಾಡೋ ಪೊಲೀಸರು, ಇದೆಲ್ಲ ತೆರೆ ಮೇಲೆ ನೋಡಕ್ಕೆ ರೋಮಾಂಚನಕಾರಿ ಅಲ್ವಾ? ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ. ಸಿನಿಮಾದಲ್ಲಿ ಬರೋ ಥರದ ಒಂದು ದರೋಡೆ ನಿಜ ಜೀವನದಲ್ಲಿ ನಡೀತ್ರೆ, ಅದು ಕೂಡ ಜಗತ್ತಿನ ಅತ್ಯಂತ ಪ್ರಸಿದ್ಧ ಮ್ಯೂಸಿಯಂನಲ್ಲೇ ನಡೆದ್ರೆ ಹೇಗಿರ್ಬೇಡ. ಇದು ಸಿನಿಮಾ ಕಥೆಯಲ್ಲ, ಇದು ನಿಜಕ್ಕೂ ನಡೆದ ಘಟನೆ. ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದ ಲೂವರ್ ಮ್ಯೂಸಿಯಂ ಕಳವು. ಹಾಗಿದ್ರೆ ಬನ್ನಿ ಈ ಕಥೆಯ ಸ್ಥಳಕ್ಕೆ ಹೋಗೋಣ. ಪ್ಯಾರಿಸ್ನಲ್ಲಿರುವ ಜಗದ್ವಿಖ್ಯಾತ ಲೂವರ್ ಮ್ಯೂಸಿಯಂ. ಇದು ಕೇವಲ ಕಲಾಕೃತಿಗಳ ಸಂಗ್ರಹಾಲಯ ಅಲ್ಲ, ಅದು ಇತಿಹಾಸವೇ ಜೀವಂತವಾಗಿರೋ ಜಾಗ. ಅಂದ್ರೆ ಲೂವೇರ್ ಸುಮ್ಮನೆ ಒಂದು ಮ್ಯೂಸಿಯಂ ಅಷ್ಟೇ ಅಲ್ಲ, ಇದು 12ನೇ ಶತಮಾನದಲ್ಲಿ ಕಟ್ಟಿದ ಫ್ರೆಂಚ್ ರಾಜರ ಅರಮನೆ. ಇವತ್ತು ಮೊನಾಲಿಸಾದಂತಹ ಜಗತ್ತಿನ ಶ್ರೇಷ್ಠ ಕಲಾಕೃತಿಗಳು ಇಲ್ಲೇ ಇರೋದು. ಆದರೆ ಈ ಕಳ್ಳರ ಕಣ್ಬಿಂದಿದ್ದು ಇದರಲ್ಲೇ ಇರೋ ಅಪೋಲೋ ಗ್ಯಾಲರಿ ಅನ್ನೋ ಒಂದು ವಿಶೇಷ ಜಾಗದ ಮೇಲೆ. ಯಾಕಂದ್ರೆ ಅಲ್ಲೇ ಇತ್ತು ಫ್ರಾನ್ಸ್ನ ರಾಜಮನೆತನದ ಹೆಮ್ಮೆಯಾದ ಫ್ರೆಂಚ್ ಕ್ರೌನ್ ಜ್ಯುವೆಲ್ಸ್. ಈಗ ಬರೋಣ ಅಸಲಿ ಆಟಕ್ಕೆ. ಈ ದರೋಡೆ ನಡೆದ ವೇಗ ಮತ್ತು ನಿಖರತೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಂಬೋಕೆ ಕಷ್ಟ ಆಗುವಷ್ಟು ಬೇಗ ಎಲ್ಲವೂ ಮುಗಿದುಹೋಗಿತ್ತು. ಒಂದು ಭಾನುವಾರದ ಬೆಳಗ್ಗೆ ಎಲ್ಲವೂ ನಡೆದಿದ್ದು ಕೇವಲ 8 ನಿಮಿಷಗಳಲ್ಲಿ. ನಂಬಕ್ಕಾಗತ್ತಾ? ಬೆಳಗ್ಗೆ 9:30ಕ್ಕೆ 4 ಜನ ಮುಖವಾಡ ಹಾಕೊಂಡು ಒಂದು ಮೆಕ್ಯಾನಿಕಲ್ ಏಣಿಯ ಟ್ರಕ್ನಲ್ಲಿ ಬರ್ತಾರೆ. ಸರಿಯಾಗಿ 9:38 ಹೊತ್ತಿಗೆ ಅವರು ಕಿಟಕಿ ಒಡೆದು ಒಳನುಗ್ಗಿ ಅಲಾರಂ ಸದ್ದುನೂ ಲೆಕ್ಕಿಸದೆ ಅಮೂಲ್ಯ ಆಭರಣಗಳನ್ನು ಬಾಚಿಕೊಂಡು ಹೈಸ್ಪೀಡ್ ಸ್ಕೂಟರ್ಗಳಲ್ಲಿ ಕಣ್ಮರೆಯಾಗ್ಬಿಟ್ಟಿದ್ರು. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಅವರ ಪ್ರೊಫೆಷನಲಿಸಂ. ಯಾವುದೇ ಬಂದೂಕಿಲ್ಲ, ಯಾರನ್ನೂ ಹೆದರಿಸಿಲ್ಲ. ಅಲಾರಂ ಜೋರಾಗಿ ಕೂಗ್ತಾ ಇದ್ರು, ಅವರು ಸ್ವಲ್ಪವೂ ವಿಚಲಿತರಾಗದೆ ಶಾಂತವಾಗಿ ಡಿಸ್ಪ್ಲೇ ಕೇಸ್ಗಳನ್ನು ಒಡೆದು ತಮ್ಮ ಕೆಲಸ ಮುಗಿಸಿದ್ರು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಅವರು ಈ ದರೋಡೆಗೆ ಅದೆಷ್ಟು ಚೆನ್ನಾಗಿ ತಯಾರಿ ನಡೆಸಿ ಪೂರ್ವಾಭ್ಯಾಸ ಮಾಡಿರ್ಬೋದು ಅಂತ. ಸರಿ, ಅವರು ಅಷ್ಟೆಲ್ಲ ರಿಸ್ಕ್ ತಗೊಂಡು ಕದ್ದಿದ್ವಾದ್ರೂ ಏನು? ಆ ಆಭರಣಗಳಿಗೆ ಅಷ್ಟೊಂದು ಬೆಲೆ ಯಾಕೆ? ಈಗ ನೋಡೋಣ. ಅವರ ಟಾರ್ಗೆಟ್ ಲಿಸ್ಟ್ನಲ್ಲಿ 9 ಐತಿಹಾಸಿಕ ಆಭರಣಗಳಿದ್ವು. 8ನ್ನ ಯಶಸ್ವಿಯಾಗಿ ಕದ್ರು. ಆದ್ರೆ ಅವಸರದಲ್ಲಿ ಓಡಿ ಹೋಗುವಾಗ ಮಹಾರಾಣಿ ಯುಜಿನಿಯಾ ಕಿರೀಟವನ್ನ ಕೆಳಗೆ ಬೀಳಿಸಿ ಹೋಗಿದ್ರು. ಕದ್ದ ವಸ್ತುಗಳಲ್ಲಿ ನೆಪೋಲಿಯನ್ IIIರ ಪತ್ನಿ ಯೂಜಿನ್, ಮಹಾರಾಣಿ ಮೇರಿ ಲೂಜಿ ಸೇರಿದಂತೆ ಹಲವಾರು ರಾಜಮನೆತನದವರಿಗೆ ಸೇರಿದ್ದ ವಜ್ರ, ಪಚ್ಚೆ ಮತ್ತು ನೀಲಮಣಿಗಳಿಂದ ತುಂಬಿದ ಐತಿಹಾಸಿಕ ಆಭರಣಗಳಿದ್ವು. ಈ ಆಭರಣಗಳ ಒಟ್ಟು ಮೌಲ್ಯ ಎಷ್ಟು ಗೊತ್ತಾ? ಅಂದಾಜು 12 ಮಿಲಿಯನ್, ಅಂದ್ರೆ ನಮ್ಮ ಲೆಕ್ಕದಲ್ಲಿ ಸುಮಾರು 100 ಕೋಟಿ ರೂಪಾಯಿ. ಆದರೆ ವಿಷಯ ಕೇವಲ ದುಡ್ಡಿನದಲ್ಲ. ಆ ಆಭರಣಗಳ ನಿಜವಾದ ಮೌಲ್ಯವನ್ನ ಹಣದಲ್ಲಿ ಅಳಿಯೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವು ಫ್ರಾನ್ಸ್ನ ಸಾಮ್ರಾಜ್ಯಶಾಹಿ ಇತಿಹಾಸದ ಅಮೂಲ್ಯ ಭಾಗಗಳು, ಅವರ ರಾಜಪರಂಪರೆಯ ಸಂಕೇತಗಳು. ಹಾಗಾಗಿ ಅವುಗಳ ನಷ್ಟ ಕೇವಲ ಆರ್ಥಿಕವಲ್ಲ, ಅದು ಒಂದು ದೊಡ್ಡ ಸಾಂಸ್ಕೃತಿಕ ನಷ್ಟ. ಹೀಗೆ ಕಳ್ಳತನವಂತೂ ಆಯಿತು. ಈಗ ಶುರುವಾಗಿದ್ದು ಪೊಲೀಸರ ತಲೆನೋವು. ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಅವರು ಎದುರಿಸ್ತಿರೋದು ಸಾಮಾನ್ಯ ಕಳ್ಳರನ್ನಲ್ಲ, ಬದಲಾಗಿ ಅತ್ಯಂತ ನಿಪುಣ ಮತ್ತು ವೃತ್ತಿಪರ ಅಪರಾಧಿಗಳನ್ನ. ಈ ಲೂವರ್ ಗ್ಯಾಂಗ್ ಮತ್ತೆ ಸಾಮಾನ್ಯ ಕಳ್ಳರ ನಡುವೆ ಇರೋ ವ್ಯತ್ಯಾಸ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಯಾವುದೇ ಬಂದೂಕು ಬಳಸಲಿಲ್ಲ, ಯಾರಿಗೂ ಒಂದು ಗಾಯ ಕೂಡ ಮಾಡಲಿಲ್ಲ ಮತ್ತು 10 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸಿ ಹೊರಟುಹೋದ್ರು. ತನಿಖಾಧಿಕಾರಿಗಳಿಗೆ ಕೆಲವು ಪ್ರಮುಖ ಸುಳಿವುಗಳು ಸಿಕ್ಕು. ಮೊದಲನೇದಾಗಿ, ಕಳ್ಳತನ ನಡೆದ ಜಾಗದಲ್ಲಿ ಪ್ರತಿ 3 ರೂಂಗಳಲ್ಲಿ ಒಂದಕ್ಕೆ CCTV ಕವರೇಜ್ ಇರಲಿಲ್ಲ ಅನ್ನೋದು ಮ್ಯೂಸಿಯಂನ ದೊಡ್ಡ ದೌರ್ಬಲ್ಯವಾಗಿತ್ತು. ಎರಡನೇದಾಗಿ, ಕಳ್ಳರಿಗೆ ಮ್ಯೂಸಿಯಂನ ಲೇಔಟ್ ಬಗ್ಗೆ ಸಂಪೂರ್ಣ ಜ್ಞಾನವಿತ್ತು. ಅವರು ಒಂದು ವೆಸ್ಟ್ ಮತ್ತು ಕೆಲವು ಟೂಲ್ಸ್ಗಳನ್ನ ಬಿಟ್ಟೋಗಿದ್ರು. ಇವುಗಳನ್ನ DNA ಪರೀಕ್ಷಿಸಲಾಗ್ತಿದೆ. ಈ ಕೇಸ್ನ ತನಿಖೆಯನ್ನ ಪ್ಯಾರಿಸ್ನ ಅತ್ಯಂತ ಎಲೈಟ್ ಪೊಲೀಸ್ ಯೂನಿಟ್ ಅಂದ್ರೆ BRB, ಬ್ರಿಗೇಡ್ ಡಿ ರೆಪ್ರೆಷನ್ ಡು ಬ್ಯಾಂಡಿಟಿಸಂ ನಡೆಸ್ತಿದೆ. ಈ ಒಂದು ಘಟನೆ ಕೇವಲ ಲೂವರ್ ಅಥವಾ ಪ್ಯಾರಿಸ್ಗೆ ಸೀಮಿತವಾಗಿಲ್ಲ. ಇದು ಕಳುವಾದ ಕಲಾಕೃತಿಗಳ ಜಾಗತಿಕ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುತ್ತೆ ಮತ್ತು ಅದರಲ್ಲೂ ವಿಶೇಷವಾಗಿ ಆಭರಣಗಳನ್ನು ಪತ್ತೆ ಹಚ್ಚುವುದು ಯಾಕೆ ಅಷ್ಟು ಕಷ್ಟ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿರೋ ದೊಡ್ಡ ಸವಾಲು ಏನು ಅಂದ್ರೆ, ಒಂದು ಪ್ರಸಿದ್ಧ ಪೇಂಟಿಂಗ್ ಕದ್ರೆ ಅದನ್ನ ಮಾರೋದು ಕಷ್ಟ, ಆದ್ರೆ ಆಭರಣಗಳ ವಿಷಯವೇ ಬೇರೆ. ಅವುಗಳನ್ನು ಸುಲಭವಾಗಿ ವಿಂಗಡಿಸ್ಬೋದು, ಚಿನ್ನವನ್ನ ಕರಗಿಸ್ಬೋದು, ದೊಡ್ಡ ವಜ್ರಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಬಿಡ್ಬೋದು. ಹೀಗೆ ಮಾಡಿದ್ಮೇಲೆ ಅವುಗಳ ಮೂಲವನ್ನ ಪತ್ತೆ ಹಚ್ಚುವುದು ಬಹುತೇಕ ಅಸಾಧ್ಯ. ಹೀಗೆ ಅಮೂಲ್ಯವಾದ ಇತಿಹಾಸವನ್ನ ಪತ್ತೆ ಹಚ್ಚಲು ಸಾಧ್ಯವಾಗದ ನಗದಾಗಿ ಬದಲಾಯಿಸ್ಬಿಡ್ತಾರೆ. ನೋಡಿ, ಈ ಥರದ ಘಟನೆಗಳು ಇದೇ ಮೊದಲೇನಲ್ಲ. ಯುರೋಪ್ನಾದ್ಯಂತ ಇದು ಒಂದು ಆತಂಕಕಾರಿ ಟ್ರೆಂಡ್ ಆಗಿದೆ.
2019ರಲ್ಲಿ ಜರ್ಮನಿಯ ಡ್ರೆಸ್ಡನ್ನಲ್ಲಿ, 2020ರಲ್ಲಿ ನೆದರ್ಲೆಂಡ್ಸ್ನಲ್ಲಿ ದೊಡ್ಡ ದರೋಡೆಗಳು ನಡೆದಿದೆ. ಅಷ್ಟೇ ಯಾಕೆ, ಸುಮಾರು ಒಂದು ಶತಮಾನದ ಹಿಂದೆ 1911ನಲ್ಲಿ ಇದೇ ಲೂವರ್ ಮ್ಯೂಸಿಯಂನಿಂದ ಮೊನಾಲಿಸಾ ಪೇಂಟಿಂಗ್ ಕೂಡ ಕಳುವಾಗಿತ್ತು. ಅದನ್ನ 2 ವರ್ಷಗಳ ನಂತರ ವಾಪಸ್ ಪಡ್ಕೊಂಡ್ರು ಅನ್ನೋದು ಬೇರೆ ವಿಷಯ. ಇದೆಲ್ಲ ನೋಡಿದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇದು ಕೇವಲ ಲೂವರ್ ಬಗ್ಗೆ ಅಲ್ಲ, ಬದಲಾಗಿ ಪ್ರಪಂಚದಾದ್ಯಂತ ಇರೋ ನಮ್ಮ ಅಮೂಲ್ಯವಾದ ಸಾಂಸ್ಕೃತಿಕ ಪರಂಪರೆಯ ಸುರಕ್ಷತೆಯ ಬಗ್ಗೆ. ಕಲಾ ಜಗತ್ತಿನಲ್ಲಿ ಈಗ ಒಂದು ದೊಡ್ಡ ಭಯ ಶುರುವಾಗಿದೆ. ಅದೇನೆಂದ್ರೆ ಕಾಪಿ ಕ್ಯಾಟ್ ಎಫೆಕ್ಟ್. ಅಂದ್ರೆ ಅವರು ಜಗತ್ತಿನ ನಂಬರ್ 1 ಮ್ಯೂಸಿಯಂ ಆದ ಲೂವರ್ನಲ್ಲೇ ಯಶಸ್ವಿಯಾದ್ರೆ ನಾವು ನಮ್ಮ ಊರಲ್ಲಿ ಇರೋ ಸಣ್ಣ ಕಡಿಮೆ ಭದ್ರತೆ ಇರೋ ಮ್ಯೂಸಿಯಂನಲ್ಲಿ ಯಾಕೆ ಪ್ರಯತ್ನಿಸಬಾರ್ದು ಅಂತ ಬೇರೆ ಅಪರಾಧಿಗಳು ಯೋಚಿಸಬಹುದು. ಇದು ಮ್ಯೂಸಿಯಂ ಜಗತ್ತನ್ನ ನಿಜಕ್ಕೂ ಚಿಂತೆಗೀಡೋ ಮಾಡಿದೆ. ಕೊನೆಗೆ ನಮ್ಮನ್ನು ಕಾಡೋ ಪ್ರಶ್ನೆ ಒಂದೇ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಮತ್ತು ಸುರಕ್ಷಿತ ಅಂತ ಅಂದ್ಕೊಂಡಿದ್ದ ಮ್ಯೂಸಿಯಮನ್ನೇ ಹೀಗೆ ದೋಚಲು ಸಾಧ್ಯವಾದ್ರೆ ನಮ್ಮ ಉಳಿದ ಸಾಂಸ್ಕೃತಿಕ ಸಂಪತ್ತು ನಿಜವಾಗಿಯೂ ಎಷ್ಟು ಸುರಕ್ಷಿತವಾಗಿದೆ? ಸದ್ಯಕ್ಕೆ ಲೂವರ್ ದರೋಡಕೋರ ಹುಡುಕಾಟ ಮುಂದುವರೆದಿದೆ ಮತ್ತು ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತಲೇ ಇರುತ್ತೆ.